ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸಾರಿಗೆ ನೌಕರರ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ. ಸಾರಿಗೆ ನೌಕರರ ಮನವಿಗೆ ಸ್ಪಂದಿಸದ ಸರ್ಕಾರದ ವಿರುದ್ಧ ವಿನೂತನ ರೀತಿಯಲ್ಲಿ ಹೋರಾಟವನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ನೌಕರರು. ಸದ್ದಿಲ್ಲದೆ ಸರ್ಕಾರಕ್ಕೆ ಶಾಕ್ ನೀಡುವುದಕ್ಕೆ ಮುಂದಾಗಿರುವಂತಹ ನೌಕರರು ಸದ್ಯ ರಾಜ್ಯದ 4 ಇಲಾಖೆಯಲ್ಲಿ 1.25 ಲಕ್ಷ ಸಿಬ್ಬಂದಿ ಇದ್ದಾರೆ. ವೇತನ ಪರಿಷ್ಕರಣೆ, ವೇತನ ಹಿಂಬಾಕಿ ನೀಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ ನೌಕರರು. 2020ರ ವೇತನ ಹಿಂಬಾಕಿ 38 ತಿಂಗಳಿನಿಂದ ಬಂದಿಲ್ಲ. ಸರ್ಕಾರದಿಂದ 38 ತಿಂಗಳ ವೇತನ ಹಿಂಬಾಕಿ ಮೊತ್ತ 1,800 ಕೋಟಿ ಇದೆ. ಜನವರಿ 2024ರಿಂದ ವೇತನ ಪರಿಷ್ಕರಣೆ ಆಗಬೇಕಿದ್ದು ಇನ್ನೂ ಕೂಡ ಆಗಿಲ್ಲ. 4 ನಿಗಮಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಿಎಂಟಿಸಿ ಅತಿ ಹೆಚ್ಚು ನಷ್ಟದಲ್ಲಿದೆ. ಸಾರಿಗೆ ನಿಗಮಗಳು ಒಟ್ಟು 7,900.75 ಕೋಟಿ ರೂಪಾಯಿ ಬಾಕಿ ಇದೆ. 4 ನಿಗಮಗಳಲ್ಲಿ 1,15,000 ಸಿಬ್ಬಂದಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನೌಕರರ ಮೂಲ ವೇತನ 25% ಏರಿಕೆ ಮಾಡುವಂತೆ ಮನವಿಯನ್ನ ಒಂದ್ ಕಡೆ ಮಾಡಿಕೊಳ್ಳಲಾಗ್ತಾ ಇದೆ. ಇವಾಗ ನಾವೆಲ್ಲ ಜನಗಳು ತಯಾರಾಗ್ತಿದ್ದೀವಿ. ನಮ್ಮ ಸ್ಲೋಗನ್ ಇವಾಗೇನು, ಸಂಧಾನ ಮಾಡಿದರೆ ನಾವು ಸಂಧಾನಕ್ಕೆ ತಯಾರು, ನೀವು ಸಂಧಾನ ಬೇಡ ಅಂದರೆ ಸಂಘರ್ಷಕ್ಕೂ ತಯಾರು. ಆ್ಯಂಡ್ ಮೂಗು ಹಿಡಿದ್ರೆ ಬಾಯಿ ಬಿಡೋದು, ಆ ಮೂಗು ಹಿಡಿಸೋದು ನಮಗೆ ಗೊತ್ತಿದೆ. ಆದ್ದರಿಂದ ನಾವು ನೋಟಿಸ್ ಕೊಟ್ಟು ಮುಂದೆ ಸ್ಟ್ರೈಕ್ ಮಾಡಲ್ಲ. ನಾವು ನಮ್ಮ ಎಲ್ಲ ಯೂನಿಟ್ಸ್ಗಳು ಕೇಳಿದ್ದೀವಿ, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಚರ್ಚೆ ಮಾಡಿದ್ದೀವಿ. ನೋಟಿಸ್ ಕೊಡದೆ ಸ್ಟ್ರೈಕ್ ಮಾಡುವ. ಎಸ್ಮಾ ಇದೆ, ಇದ್ಕೊಳ್ಳಿ, ವಿ ಡೋಂಟ್ ಮೈಂಡ್ ಅಬೌಟ್ ಇಟ್. ಎಸ್ಮಾ ಇವತ್ತೇನು ಹುಟ್ಟಿದ್ದಲ್ಲ, ಯಾವಾಗಲೂ ಹುಟ್ಟುತ್ತದು. ಇನ್ ಸ್ಪೈಟ್ ಆಫ್ ಎಸ್ಮಾ ಸ್ಟ್ರೈಕ್ಗಳಾಗಿವೆ. ಹೈಕೋರ್ಟ್ ಡಿಸಿಷನ್ ವಿರುದ್ಧ 5 ಸ್ಟ್ರೈಕ್ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಸಾರಿಗೆ ನೌಕರರ ಬೇಡಿಕೆಗಳೇನು, ಯಾಕಿನ್ನೂ ಸರ್ಕಾರ ಕಿವಿ ಕೊಡ್ತಾ ಇಲ್ಲ ಅಂತ? ರಮ್ಯಾ, ಕಳೆದ 1.5 ವರ್ಷದಿಂದ ಸಾರಿಗೆ ನೌಕರರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಅಂದ್ರೆ 2020ರಲ್ಲಿ ವೇತನ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ ಇದುವರೆಗೂ ಕೂಡ ವೇತನ ಪರಿಷ್ಕರಣೆ ಆಗಿಲ್ಲ. ಸೊ ನಮ್ಗೆ ವೇತನ ಪರಿಷ್ಕರಣೆ ಮಾಡಿ ಅಂತೇಳಿ, ಜೊತೆಗೆ 38 ತಿಂಗಳ ವೇತನ ಹಿಂಬಾಕಿ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ ನೌಕರರ ಬೇಡಿಕೆಗೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಜೊತೆಗೆ ಆರ್ಥಿಕ ಸಚಿವ, ಜೊತೆಗೆ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ 3-4 ಸಭೆಗಳಾಗಿದ್ದಾವೆ. ಆದ್ರೆ ಸಭೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಂತಿಮ ತೀರ್ಮಾನಕ್ಕೆ ಬರುವಂತಹ ವಿಚಾರದಲ್ಲಿ ಸರ್ಕಾರ ಮುಂದಾಗಿಲ್ಲ. ಹೀಗಾಗಿ ಈ ಹಿಂದೆ ನೋಟಿಸ್ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಸ್ಮಾ ಕಾಯ್ದೆ ಹಾಕಿದೀವಿ, ಹಂಗಾಗಿ ನೀವು ಪ್ರತಿಭಟನೆ ಮಾಡೋಂಗಿಲ್ಲ, ಅಗತ್ಯ ಸೇವೆಗಳ ಅಡಿಯಲ್ಲಿ ಸಾರಿಗೆ ಇಲಾಖೆ ಬರುತ್ತೆ ಅನ್ನುವಂತಹ ಒಂದು ಮಾತನ್ನ ಸರ್ಕಾರ ಹೇಳಿತ್ತು. ಹೀಗಾಗಿ ಅಂತಿಮವಾಗಿ ನಾವು ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಡದೆ ನಾವು ಮುಷ್ಕರಕ್ಕೆ ತೀರ್ಮಾನವನ್ನ ಮಾಡ್ತಾ ಇದೀವಿ ಅನ್ನುವಂತಹ ಒಂದು ಮಾತನ್ನ ಸಾರಿಗೆ ಮುಖಂಡರು ಹೇಳ್ತಿದ್ದಾರೆ. ಯಾಕೆಂತಂದ್ರೆ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಒಂದು ಡಿಪೋಗಳಿಗಾಗಿರ್ಬೋದು ಸರ್ಕಾರಕ್ಕೆ ಮನವಿ ಕೊಟ್ರೆ ಎಸ್ಮಾ ಹಾಕ್ತಾರೆ, ಎಸ್ಮಾ ಮತ್ತೆ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಡುತ್ತೆ. ಹೀಗಾಗಿ ನಾವು ಸರ್ಕಾರಕ್ಕೆ ಜೊತೆಗೆ ಸಾರಿಗೆ ಸಚಿವರಿಗೆ ಯಾವುದೇ ರೀತಿಯಾದಂತಹ ಒಂದು ಮುನ್ಸೂಚನೆಯನ್ನ ಕೊಡದೆ ಏಕಾಏಕಿ ಮುಷ್ಕರವನ್ನ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದೀವಿ ಅನ್ನುವಂತ ಒಂದು ಮಾತನ್ನ ಮುಖಂಡರು ಹೇಳ್ತಿದ್ದಾರೆ. ಸೊ ಸರ್ಕಾರ ಇದೀಗ ಸಾರಿಗೆ ನೌಕರರ ಜೊತೆಗೆ ಸಂಧಾನ ಸಭೆ ನಡೆಸಬೇಕಾದಂತ ಒಂದು ಅನಿವಾರ್ಯತೆಯಲ್ಲಿ ಸರ್ಕಾರ ಸಿಲುಕಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.